ಹಾಯ್ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಕಾರ್ತಿಕ್. ನಾನೀಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇನಿಷಿಯಲ್ ಸ್ಟೇಜಸಲ್ಲಿ ಇಂಜಿನಿಯರಿಂಗ್ನಲ್ಲಿದ್ದಾಗ ಏನೇನೆಲ್ಲ ಮಿಸ್ಟೇಕ್ ಮಾಡಿದೆ, ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕಲ್ತ್ಕೊಳ್ಳೋಕ್ಕೆ ತುಂಬ ಕಷ್ಟಪಟ್ಟೆ. ಬಟ್ ಆ ಕಷ್ಟ ನಿಮಗೆ ಆಗಬಾರ್ದು ಅನ್ನೋಕ್ಕೋಸ್ಕರ ಹೇಗೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಅಪ್ರೋಚ್ ಮಾಡೋದು, ಹೇಗೆ ಸ್ಟಾರ್ಟ್ ಮಾಡೋದು ತುಂಬ ಕಷ್ಟ ಅನಿಸುತ್ತೆ ಇನಿಷಿಯಲ್ ಸ್ಟೇಜಸಲ್ಲಿ. ನನಗಂತೂ ಭಯಂಕರ ಕಷ್ಟ ಆಯಿತು. ನಾನು ಓದಿದ್ದು ಬಯಾಲಜಿ ಬ್ಯಾಕ್ಗ್ರೌಂಡಿಂದ ನಾನು ಬಂದಿದ್ದು. PUCನಲ್ಲಿ ಬಯಾಲಜಿ ಓದಿ ಕಂಪ್ಲೀಟಾಗಿ ಡಿಫ್ರೆಂಟ್ ಎನ್ವಿರಾನ್ಮೆಂಟ್, ಕಂಪ್ಯೂಟರ್ ಸೈನ್ಸ್ ಫೀಲ್ಡ್, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬ್ರಾಂಚಲ್ಲಿ ನಾನು ಸೇರಿಕೊಂಡೆ. ಭಯಂಕರ ಕಷ್ಟಪಟ್ಟೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಎಷ್ಟೊಂದು ಅವಮಾನಗಳು ಕ್ಲಾಸಸ್ಸಲ್ಲಿ, ಎಬ್ರಿಸ್ ಕ್ವಶನ್ ಕೇಳೋರು, ನನಗೇನೂ ಗೊತ್ತಾಗ್ತಾ ಇರಲಿಲ್ಲ. ಆ ರೀತಿ ಇದ್ದವನು ಹೇಗೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತ್ಕೊಂಡು, ವೆಬ್ ಡೆವಲಪ್ಮೆಂಟ್ ಕಲ್ತ್ಕೊಂಡು, ಮಷಿನ್ ಲರ್ನಿಂಗ್ ರಿಲೇಟೆಡ್ ಪ್ರೋಗ್ರಾಮ್ಸ್ನ ಕಲ್ತ್ಕೊಂಡು, ಪೈಥಾನ್ ಆಗಿರಲಿ ಈ ರೀತಿಯಾದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ನ ಕಲ್ತ್ಕೊಂಡೆ. ಮತ್ತು ಅದರಲ್ಲೇ ನನಗೆ ಇಂಟ್ರೆಸ್ಟ್ ಬಂದು ಒಂದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗಿ ಫುಲ್ ಟೈಮ್ ಕರಿಯರ್ನ ನಾನು ಸ್ಟಾರ್ಟ್ ಮಾಡಿದೆ. ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸಿಂಪಲ್ ಒಂದು 5 ಸ್ಟೆಪ್ನಲ್ಲಿ ನಾನು ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಲೇಟ್ ಮಾಡೋದು ಬೇಡ, ಜಸ್ಟ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ತುಂಬ ಕನ್ಫ್ಯೂಸ್ ಮಾಡ್ಕೋಬೇಡಿ. ಯಾವುದಾದ್ರೂ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ತೊಗೊಂಡ್ಬಿಟ್ಟು ಸ್ಟಾರ್ಟ್ ಮಾಡಿರಿ. ಜಾವಾ ಆಗಿರ್ಬೋದು, ಪೈಥಾನ್ ಆಗಿರ್ಬೋದು, C ಆಗಿರ್ಬೋದು, C++ ಆಗಿರ್ಬೋದು, ಈ ರೀತಿಯಾಗಿ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಚೂಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿ. ನಾನು ಸ್ಟಾರ್ಟ್ ಮಾಡಿದ್ದು ಬಂದುಬಿಟ್ಟು C ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ನಾನೇನು ಅದನ್ನು ಮೇಧಾವಿ ಥರ ಐಡೆಂಟಿಫೈ ಮಾಡಿ ನಾನು ಸ್ಟಾರ್ಟ್ ಮಾಡಲಿಲ್ಲ. ಕಾಲೇಜಲ್ಲಿ ಸಿಲೆಬಸ್ನಲ್ಲಿ C ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇತ್ತು, ಅದರಿಂದಾಗಿ ನಾನು ಅದನ್ನೇ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಚಿಕ್ಕ ಕೋರ್ ಕಾನ್ಸೆಪ್ಟ್ಸ್, ವೇರಿಯೇಬಲ್ಸ್, ಲೂಪ್ಸ್, ಸ್ವಿಚ್ ಸ್ಟೇಟ್ಮೆಂಟ್ಸ್ ಈ ರೀತಿಯಾದ ಕಾನ್ಸೆಪ್ಟ್ಸ್ನ ಕಲ್ತ್ಕೊಂಡು ಆ ಸೇಮ್ ಕಾನ್ಸೆಪ್ಟ್ಸನ್ನೇ ಮಿಕ್ಕಿದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲೂ ರಿಪೀಟ್ ಆಗುತ್ತೆ. ಅದರಿಂದಾಗಿ ನೋ ವರೀಸ್, ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬೇಕಾದ್ರೆ ಸ್ಟಾರ್ಟ್ ಮಾಡಿ, ಬಟ್ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಸ್ಟಾರ್ಟ್ ಮಾಡಿ ಲರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಒಂದು ಲೆವೆಲಿಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಎಲ್ಲ ಕಾನ್ಸೆಪ್ಟ್ಸ್ನ ಕವರ್ ಮಾಡಿದ್ದೀನಿ ಅನ್ನೋ ಥರ ಆದಮೇಲೆ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಆಗುತ್ತೆ, DSA. ಓಕೆನಾ? ಡೇಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಆಲ್ಗಾರಿದಮ್ಸ್ ಅಂದ್ರೆ ಏನು? ಕಾಲೇಜಲ್ಲಿ ಸಿಲೆಬಸ್ ಬರಲಿ, ಅವ್ರು ಟೀಚ್ ಮಾಡಲಿ, ಆಮೇಲೆ ನಾನು ಯೂಟ್ಯೂಬಿಗೆ ಬಂದು ಕಲ್ತ್ಕೊತೀನಿ, ಅದೆಲ್ಲ ಬೇಡ. ಡೈರೆಕ್ಟಾಗಿ ಈ ರೋಡ್ ಮ್ಯಾಪ್ ನಾನು ಹೇಳ್ತಿದ್ದೀನಲ್ಲ, ಡೈರೆಕ್ಟಾಗಿ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸ್ಟಾರ್ಟ್ ಮಾಡಿದ ತಕ್ಷಣ, ಕಲ್ತಿದ ತಕ್ಷಣ DSAಗೆ ಜಂಪ್ ಆಗಿಬಿಡಿ. DSAನಲ್ಲಿ ಕ್ಯೂಸ್, ಅರೇಸ್, ಲಿಂಕ್ಡ್ ಲಿಸ್ಟ್, ಗ್ರಾಫ್ಸ್, DP ಈ ರೀತಿಯಾಗಿ ಒಂದೊಂದು ಕಾನ್ಸೆಪ್ಟ್ಸ್ನ ನಿಧಾನಕ್ಕೆ, ಪರವಾಗಿಲ್ಲ ಒಂದೊಂದು ತಿಂಗಳು ತಗೊಳ್ಳಿ ಒಂದೊಂದು ಡೇಟಾ ಸ್ಟ್ರಕ್ಚರ್ಸ್ ಕಲಿಯೋಕ್ಕೆ. ಆ ರೀತಿ ಟೈಮ್ ತಗೊಂಡು ಒಂದೊಂದನ್ನು ಪ್ರಾಪರಾಗಿ ಕಲ್ತ್ಕೊಂಡು ಕಲಿಯುವಾಗಲೇ ನೀವೇನು ಮಾಡಬೇಕಂದ್ರೆ ವೆಬ್ಸೈಟ್ಗೆ ಹೋಗಬೇಕು. ಲೀಡ್ ಕೋಡ್ ಆಗಿರಲಿ, ಕೋಡ್ ಚೆಫ್ ಆಗಿರಲಿ, GFG ಆಗಿರಲಿ, ಈ ರೀತಿಯಾದ ವೆಬ್ಸೈಟ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಪ್ರಾಬ್ಲಮ್ಸ್ ಇರುತ್ತಲ್ಲ ಆ ಡೇಟಾ ಸ್ಟ್ರಕ್ಚರ್ ರಿಲೇಟೆಡು, ಆ ಪ್ರಾಬ್ಲಮ್ಸ್ನ ತಗೊಂಡು ಒಂದೊಂದನ್ನು ಸಾಲ್ವ್ ಮಾಡ್ತಾ ಹೋಗಬೇಕು. ಫಸ್ಟು ಈ ಈಸಿ ಲೆವೆಲ್ ಸಾಲ್ವ್ ಮಾಡಿ, ಮೀಡಿಯಮ್ ಲೆವೆಲ್ಗೆ ಹೋಗಿ. ಹಾರ್ಡ್ ಲೆವೆಲಿಗೆ ಮೇ ಬಿ ನೀವು ಹೋಗಲ್ಲ ಅನಿಸುತ್ತೆ, ನಾನು ಹೋಗಿರಲಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಈಸಿ ಲೆವೆಲ್, ಮೀಡಿಯಮ್ ಲೆವೆಲ್ ಪರ್ಫೆಕ್ಟಾಗಿ ಮಾಡ್ತೀರಾ ಅಂದರೆ ದಟ್ಸ್ ಅಬ್ಸಲ್ಯೂಟ್ಲಿ ಓಕೆ, ನೀವು ಒಂದು ಒಳ್ಳೆ ಕಂಪ್ನಿಗೆ ಪ್ಲೇಸ್ ಆಗ್ಬೋದು. ಅದರಿಂದಾಗಿ ಈಸಿ ಲೆವೆಲ್, ಮೀಡಿಯಮ್ ಲೆವೆಲ್, ಪರ್ಫೆಕ್ಟ್ ಮಾಡೋ ಲೆವೆಲಿಗೆ ನೀವು ಕಲ್ತ್ಕೊಳ್ಳಿ ಈ ಡೇಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಆಲ್ಗಾರಿದಮ್ಸು. ಒಂದೊಂದು ಆಲ್ಗಾರಿದಮ್ಸ್ ಬರ್ತಾವಲ್ಲ, ಅವನ್ನೆಲ್ಲ ನೀಟಾಗಿ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿ. ಏನು ಫಸ್ಟ್ ಸ್ಟೆಪ್ಪು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಯೋದು, ಅದಾದಮೇಲೆ DSA ರಿಲೇಟೆಡ್ಡು DSA ಕಾನ್ಸೆಪ್ಟ್ಸ್ನ ಕಲಿಯೋದು, ಅದಾದಮೇಲೆ ವೆಬ್ಸೈಟ್ಸಲ್ಲಿ ಹೋಗಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು. ಇವು 3 ಸ್ಟೆಪ್ ಆಯಿತಾ? ಒಂದು ಪ್ರಾಜೆಕ್ಟ್ನ ಚೂಸ್ ಮಾಡಿ. ಓಕೆನಾ? ಒಂದು ಪ್ರಾಜೆಕ್ಟ್, ಅದು ವೆಬ್ಸೈಟ್ ಫ್ರಂಟ್ ಎಂಡ್ ರಿಲೇಟೆಡ್ ಆದರೂ ಆಗಿರ್ಬೋದು, ಅಥವಾ ಕಂಪ್ಲೀಟ್ಲಿ ಬ್ಯಾಕ್ ಎಂಡ್. ಓಕೆನಾ? ಬ್ಯಾಕ್ ಎಂಡ್ ಅಂದರೆ ಕಂಪ್ಲೀಟಾಗಿ ನೀವು ಫ್ರಂಟ್ ಎಂಡ್ ರಿಲೇಟೆಡ್ ಕ್ಲಿಕ್ಸ್ ಏನು ಯೂಸ್ ಮಾಡಲ್ಲ, ಡೈರೆಕ್ಟಾಗಿ ಒಂದು ಕೋಡ್ನ ಎಕ್ಸಿಕ್ಯೂಟ್ ಮಾಡ್ತೀರಾ, ಅದು ರನ್ ಆಗುತ್ತೆ. ಈ ರೀತಿಯಾದ ಬ್ಯಾಕ್ ಎಂಡ್ ರಿಲೇಟೆಡ್ ಪ್ರೋಗ್ರಾಮ್ ಆಗಿರ್ಬೋದು. ಒಂದು ಚಿಕ್ಕದಾಗಿ ಒಂದು ಚೂಸ್ ಮಾಡಿ, ದಟ್ ಈಸ್ ಮೇ ಬಿ ಕ್ಯಾಲ್ಕುಲೇಟರ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಕ್ವಿಝ್ ಆಗಿರ್ಬೋದು. ನೀವೇ ಒಂದು ಡಿಸೈನ್ ಮಾಡಿ, ಸಿಂಪಲ್ ಪ್ರೋಗ್ರಾಮ್ನ ಬರೀರಿ, ಒಂದು ಪ್ರಾಜೆಕ್ಟ್ನ ಮಾಡಿ. ಓಕೆನಾ? ಅದಾದಮೇಲೆ ನೀವು ಮಾಡಬೇಕಾಗಿರೋದು ಒಂದು ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್, ಅಲ್ವಾ? ವೆಬ್ ಡೆವಲಪ್ಮೆಂಟ್ ಆಗಿರ್ಬೋದು, ಅಥವಾ ಆ್ಯಂಡ್ರಾಯ್ಡ್ ಡೆವಲಪ್ಮೆಂಟ್ ಆಗಿರ್ಬೋದು. ಈ ರೀತಿ ಒಂದು ಸ್ಕಿಲ್ನ ಕಲ್ತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ಅದು ಯೂಟ್ಯೂಬಲ್ಲಿ, ನಾನು ಇವಾಗ ಹೇಳ್ತಿರೋ ಎಲ್ಲನೂ ಯೂಟ್ಯೂಬಲ್ಲಿ ಮಸ್ತಾಗಿ ಬಿದ್ದಿರುತ್ತೆ. ಒಂದೊಂದು ಚಿಕ್ಕ ಕೋರ್ಸಸ್ನ ಸ್ಟಾರ್ಟ್ ಮಾಡಿಕೊಂಡು ನೀವು ಲರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಓಕೆನಾ? ಇಷ್ಟ ಆಯಿತು. ಇಷ್ಟಾದಮೇಲೆ ಏನು ಮಾಡ್ತೀರಾ ಅಂದರೆ ಆ್ಯಪ್ಟಿಟ್ಯೂಡ್ ಸ್ಟಾರ್ಟ್ ಮಾಡಿ. ಆ್ಯಪ್ಟಿಟ್ಯೂಡು ಬಂದುಬಿಟ್ಟು ಈ ವೆಲಾಸಿಟಿ ರಿಲೇಟೆಡ್ ಆಗಿರ್ಬೋದು, ಡಿಸ್ಟೆನ್ಸ್ ರಿಲೇಟೆಡು, ಟೈಮ್ ರಿಲೇಟೆಡು, ಈ ರೀತಿಯಾಗಿ ತುಂಬ ಕಾನ್ಸೆಪ್ಟ್ಸ್ ಬರ್ತಾವಲ್ಲ, ಇದ್ರ ರಿಲೇಟೆಡ್ನ ಆ್ಯಪ್ಟಿಟ್ಯೂಡ್ನ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಆಲ್ಮೋಸ್ಟ್ ಯು ಆರ್ ರೆಡಿ ಟು ಗಿವ್ ಆ್ಯನ್ ಇಂಟರ್ವ್ಯೂ ಆರ್ ಎಲ್ಸ್ ಪ್ಲೇಸ್ಮೆಂಟ್ರಿಗೆ ನೀವು ಪ್ರಿಪೇರ್ ಆದಂಗೆ ಲೆಕ್ಕ. ಓಕೆನಾ? ನೀವು ಫಸ್ಟಿಗೆ ಕೋಡಿಂಗ್ ರೌಂಡ್ ಇರುತ್ತಲ್ಲ, ಅದರಲ್ಲಿ ಕೋಡಿಂಗ್ ಪ್ರಾಬ್ಲಮ್ಸ್ನ ಕೇಳ್ತಾರೆ, ಆ್ಯಪ್ಟಿಟ್ಯೂಡ್ನ ಕೇಳ್ತಾರೆ. ಸೊ ಯು ಆರ್ ಏಬಲ್ ಟು ಕ್ಲಿಯರ್ ಕೋಡಿಂಗ್ ಪ್ರಾಬ್ಲಮ್ಸ್ ಆ್ಯಂಡ್ ಆ್ಯಪ್ಟಿಟ್ಯೂಡ್. ಸೆಕೆಂಡ್ನೇದು ಬಂದುಬಿಟ್ಟು ಇಂಟರ್ವ್ಯೂಗೆ ನೀವು ಹೋದರೆ ಅಬ್ಸಲ್ಯೂಟಾಗಿ ನೀವು ಟೆಕ್ನಿಕಲಿ ಹೆಂಗಿದ್ರು ಸ್ಟ್ರಾಂಗ್ ಇರ್ತೀರಾ. ಪ್ರೋಗ್ರಾಮಿಂಗ್ ಯಾವ ಪ್ರೋಗ್ರಾಮ್ ಕೊಟ್ಟರು ಸಾಲ್ವ್ ಮಾಡೋ ಲೆವೆಲಲ್ಲಿ ಇರ್ತೀರಾ. ಇನ್ನೇನು ಮೀಡಿಯಮ್ ಅಥವಾ ಈಸಿ ಲೆವೆಲೇ ಕೇಳ್ತಾರೆ ಪ್ರೋಗ್ರಾಮ್ಸ್ಗಳೆಲ್ಲ ಈ ಇಂಟರ್ವ್ಯೂಸಲ್ಲಿ. ಆಲ್ಮೋಸ್ಟ್ ನೀವು ಮಾಡೋ ಲೆವೆಲಲ್ಲಿ ಇರ್ತೀರಾ. ಸೊ ಇಂಟರ್ವ್ಯೂನ ಆರಾಮಾಗಿ ಕ್ಲಿಯರ್ ಮಾಡ್ಬೋದು.
ನಿಮಗೆ ಇದು ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ ಕಮ್ಯುನಿಕೇಷನ್. ಇಂಗ್ಲೀಷ್ನ ಪ್ರಾಪರಾಗಿ ಕಲೀರಪ್ಪ. ನನಗೆ ಇವಾಗ್ಲೂ ಇಂಗ್ಲೀಷ್ ಹೆಂಗೆ ಪ್ಲೇಸ್ಮೆಂಟ್ ಆಗಿ ವರ್ಕ್ ಮಾಡ್ತಿದ್ದೀನೋ ಗೊತ್ತಿಲ್ಲ ಜಾವಾ ಡೆವಲಪರ್ ಆಗಿ, ಬಟ್ ಇಂಗ್ಲೀಷ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಇವಾಗ ಫೋಕಸ್ ಮಾಡ್ತಾ ಇದ್ದೀನಿ ಇಂಗ್ಲೀಷ್ ಕಮ್ಯುನಿಕೇಷನ್. ನನ್ನ ಯೂಟ್ಯೂಬ್ ಚಾನಲ್ ಇಂಗ್ಲೀಷಲ್ಲೇ ಸ್ಟಾರ್ಟ್ ಮಾಡಿಬಿಡ್ತಿದ್ದೆ, ಬಟ್ ಇಂಗ್ಲೀಷ್ ಬರಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಕನ್ನಡದಲ್ಲಿ ವೀಡಿಯೋಸ್ ಮಾಡಿ ಹಾಕ್ತಾ ಇದ್ದೀನಿ, ಓಕೆನಾ. ಸೊ ನೀವೇನು ಮಾಡಬೇಕಂದ್ರೆ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ ಒಂದು 500 ರೂಪಾಯಿ 1000 ರೂಪಾಯಿ ಕೊಟ್ಟು ಪಕ್ಕದಲ್ಲಿ ಎಲ್ಲಾದರೂ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ನ ಇಂಪ್ರೂವ್ ಮಾಡ್ಕೊಳ್ತಾರೆ, ಅಥವಾ ಯಾವುದಾದ್ರೂ ಯುಡೆಮಿನಲ್ಲಿ ಹೋಗಿ ಒಂದು ಕೋರ್ಸ್ನ ಸ್ಟಾರ್ಟ್ ಮಾಡ್ಕೊ. ಯುಡೆಮಿಲಿ ಕೋರ್ಸ್ ತಗೊಂಡ್ರು ಇಂಗ್ಲೀಷಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾರೆ, ಅದು ಕಷ್ಟ, ಅದು ತುಂಬ ಕಷ್ಟ. ಬಟ್ ಇಂಗ್ಲೀಷ್ ನಮಗೆ ಅರ್ಥ ಆಗುತ್ತೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ. ಸೊ ಇಂಗ್ಲೀಷಲ್ಲೇ ಆಗಲಿ ಯುಡೆಮಿ ಕೋರ್ಸ್ನ ತಗೊಂಡ್ಬಿಟ್ಟು ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ನ ಡೆವಲಪ್ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಇನ್ನೇನಿದೆ ಅಂದರೆ ಅಲ್ಲೋಗಿ ವರ್ಕ್ ಮಾಡೋದು ಅಲ್ವಾ. ಎವ್ರಿ ಡೇ ಕಲಿಯೋ ಥರನೇ ಇರುತ್ತೆ. ನೀವು ಇಂಡಸ್ಟ್ರಿಗೆ ಹೋದ್ರೂ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಎವ್ರಿ ಡೇ ಏನೋ ಒಂದು ಕಲಿತಾನೆ ಇರ್ತೀರಾ. ನಾನು ವರ್ಕ್ ಮಾಡ್ತಿರೋದು ಜಾವಾ ಡೆವಲಪರ್ ಆಗಿ. ನಿಮಗೆ ಜಾವಾ ಡೆವಲಪರ್ ಆಗಿ ಒಂದು ರೋಡ್ ಮ್ಯಾಪ್ ಬೇಕು, ಜಾವಾ ರಿಲೇಟೆಡ್ ಕಲಿಬೇಕು, ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ ಜಾವಾ ಡೆವಲಪರ್ ಆಗಬೇಕಂದ್ರೆ. ನಾನು ತುಂಬ ಫ್ರಂಟ್ ಆ್ಯಂಡ್ ಬ್ಯಾಕ್ ಎಂಡ್ ಈ ರೀತಿಯೇ ವರ್ಕ್ ಮಾಡೋದು. ಆಟೋಮೇಷನ್ಸ್ ವರ್ಕ್ ಮಾಡ್ತೀವಿ ಅಂದರೆ ಈಗ ಸ್ಪ್ರಿಂಗ್ ಬೋಟ್ ತುಂಬ ಇಂಪಾರ್ಟೆಂಟ್ ಜಾವಾ ಡೆವಲಪರ್ ಆಗಿ. ಅದರಿಂದಾಗಿ ಜಾವಾಗ ಏನಾದ್ರು ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಕೇಳಿ, ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ರೋಡ್ ಮ್ಯಾಪ್ನ ಹೇಳ್ತೀನಿ ಜಾವಾ ಡೆವಲಪರ್ ಆಗಿ ಏನೇನು ಬೇಕು ಅಂತ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸಮ್ಮರಿಯಾಗಿ ಹೇಳಬೇಕಂದ್ರೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಒಂದು ಸಿಂಗಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಿಗೆ ಫೋಕಸ್ ಮಾಡಿ, ಅದಾದಮೇಲೆ DSA ಪ್ರಾಕ್ಟೀಸ್ ಮಾಡಿ, ಆಮೇಲೆ ವೆಬ್ಸೈಟ್ಸ್ಗೆ ಹೋಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡಿ, ಅದಾದಮೇಲೆ ಒಂದು ವೆಬ್ ಡೆವಲಪ್ಮೆಂಟ್ ರಿಲೇಟೆಡ್ ಯಾವುದಾದ್ರೂ ಕಲ್ತ್ಕೊಳ್ಳಿ, ಯಾವುದಾದ್ರೂ ಒಂದು ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ ಕಲ್ತ್ಕೊತೀರಾ, ಅದಾದಮೇಲೆ ಆ್ಯಪ್ಟಿಟ್ಯೂಡ್ ಕಲ್ತ್ಕೊತೀರಾ. ಸೊ ಬೂಮ್ ಪ್ಲೇಸ್ಮೆಂಟ್ಸ್ ಆಗುತ್ತೆ. ಬಟ್ ಇಂಗ್ಲೀಷ್ ಕಮ್ಯುನಿಕೇಷನ್ ಅದನ್ನು ಇಂಪ್ರೂವ್ ಮಾಡ್ಕೊಂಡ್ರೆ ಪಕ್ಕ ಪ್ಲೇಸ್ಮೆಂಟ್ ಆಗುತ್ತೆ. ಆಮೇಲೆ ಕೆಲಸ ಸಿಕ್ಕಿದ್ಮೇಲೆ ನನಗೊಂದು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ದ ಹೆಲ್ಪ್ ಅಂತ. ಬಟ್ ನಾನು ಇದನ್ನು ರೋಡ್ ಮ್ಯಾಪ್ ಹೇಳಿದ್ದೀನಿ ಅಷ್ಟೇ, ಇದನ್ನೆಲ್ಲ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಸಲ್ಲಿ ಹೋಗ್ಬಿಟ್ಟು ನೀವು ಲರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಇವತ್ತಿನ ವೀಡಿಯೋ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಒಂದು 7 ನಿಮಿಷ ವೀಡಿಯೋ ಆಗಿದೆ ಅನಿಸುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟೋ ತನಕ ನೋಡಿದ್ದೀರಾ ಅಂದರೆ ನನಗೆ ನಂಬೋಕ್ಕಾಗಲ್ಲ, ಯಾಕಂದರೆ ದಿಸ್ ಇಸ್ ನ್ಯೂ ಚಾನಲ್, ಓಕೆನಾ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಕನ್ನಡದಲ್ಲಿ ಒಬ್ಬ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾನೆ ಪ್ರೋಗ್ರಾಮಿಂಗ್ ರಿಲೇಟೆಡ್ ಅಂತ. ದಟ್ ವಿಲ್ ಹೆಲ್ಪ್ಸ್ ಮೀ. ಆ್ಯಂಡ್ ಇದರಲ್ಲಿ ಯಾವಾಗಲೂ ಕೋಡಿಂಗ್ ರಿಲೇಟೆಡ್ ವೀಡಿಯೋಸ್ ಬರುತ್ತೆ ಅಂತಲ್ಲ, ಸೆಲ್ಫ್ ಇಂಪ್ರೂವ್ಮೆಂಟ್, ಅದಾದಮೇಲೆ ಡಿಸಿಪ್ಲಿನ್, ಈ ರೀತಿಯಾದ ವೀಡಿಯೋಸ್ನ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ಅಬ್ಸಲ್ಯೂಟ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ನಿಮಗೆ ವೇಸ್ಟ್ ಆಫ್ ಟೈಮ್ ಏನಾಗಲ್ಲ ಅಂತ ನಂಬ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.